ಸರಿ. ಆಮೇಲೆ ಅವರು ಒಂದು 2 ವರ್ಷದ ನಂತರ ನಂಜೇಗೌಡ ನಮಗೆ ಆ ವೀರ್ ಮಕ್ಕಳು ಕುಣಿತ ಕಲಿಸ್ತಿದ್ರಲ್ಲ, ಅವ್ರು ನಿಲ್ಲಿಸ್ಬಿಟ್ರು. ಅದಾದ್ಮೇಲೆ 1 ವರ್ಷ ನಾನು ಹುಡುಗರ ಜೊತೆ ಎಮ್ಮೆ ಮೇಯ್ಸಕ್ ಹೋಗೋದು. ಆಮೇಲೆ ಇವೆಲ್ಲ ಸಣ್ಣ ಹುಡುಗರ ಜೊತೆ ಸೇರ್ಕೊಂಡು ಎಂಟೆ ಗೊದ್ದ ಇವಿರ್ತಾವಲ್ಲ, ಬೇಲಿ ಮೇಲೆ ಇರ್ತಾವಲ್ಲ ಎಂಟೆ ಗೊದ್ದುಗಳು, ಅವ್ರ ಜೊತೆ ಹೋಗೋದು, ಹೊಡೆಯೋದು ಅವನ್ನ, ಇವೆಲ್ಲ ಮಾಡ್ಕೊಂಡಿದ್ದೆ. ನಮ್ಮಲ್ಲಿ ರಾಜಪ್ಪ ಅಂತ ಒಬ್ರು ಹೆಡ್ ಮಾಸ್ಟರ್ ಇದ್ರು ನಮ್ಮ ಸ್ಕೂಲ್ನಲ್ಲಿ. ಅವರು ಪ್ರತಿ ಮನೆಗೆ ಹೋಗೋರು, ಯಾರ ಮಕ್ಕಳು ಶಾಲೆಗೆ ಸೇರಿದ್ದಾರೆ ಸೇರಿರಲ್ಲ ಅಂತೇಳಿ ಹೋಗೋರು. ಅವರು ನಮ್ಮ ಅಪ್ಪನ ಜೊತೆ ಮಾತಾಡಿ, ನಿನ್ ಮಗನ್ ಯಾಕೆ ಓದೋದು ಬರ್ತದೆ ಚೆನ್ನಾಗಿ, ಯಾಕೆ ಶಾಲೆಗೆ ಸೇರಿಸ್ತೇ ಇದೆಯಾ ಅಂತ ಹೇಳಿ ನನಗೆ 5ನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಮಾಡಿಸಿದ್ರು. ಸ್ಟ್ರೈಟ್ 5ನೇ ಕ್ಲಾಸ್ ಸ್ಕೂಲ್ ಹೋಗಿಲ್ಲ. ಹಾಗಾಗಿ ಆ ಬಾಲ್ಯ ಎಲ್ಲ ಹುಡುಗರ ಜೊತೆನೆಲ್ಲ ಎಲ್ಲ 25, 23, 25 ಹುಡುಗರುಗಳು ನಾವು ಇವ್ರ ಮಕ್ಕಳು ಕುಣಿತಿದ್ವಲ್ಲ, ಅವ್ರ ಜೊತೆ ಇದ್ದದ್ದು. ಆ ನಂಜೇಗೌಡರು ಬಹಳ ಸ್ಟ್ರಿಕ್ಟ್. ಏನ್ ಮಾಡ್ತಿದ್ರು ಅಂದ್ರೆ, ಬೆಳಿಗ್ಗೆನೆ ಎದ್ದು ಹೋಗ್ಬೇಕು 6 ಗಂಟೆಗೆ. ಯಾರು ಮೊದಲು ಬರ್ತಾರೆ ಅವ್ರಿಗೆ ಏಟ್ ಹೊಡೆಯಲ್ಲ. 2ನೇವ್ರು ಬರ್ತಾನೆ ಅವ್ರಿಗೊಂದು ಏಟ್ ಹೊಡೆಯೋರು, 2ನೇವ್ರು ಬಂದ್ರೆ 3 ಏಟ್ ಹೊಡೆಯೋರು, 4ನೇವ್ರು ಬಂದ್ರೆ 4 ಏಟ್ ಹೊಡೆಯೋರು. ಸೊ ಎಲ್ಲರೂ ಏಟ್ ತಪ್ಪಿಸ್ಗಳಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಬಂದ್ಬಿಡಿದ್ರು. ಪಾಪ ರಾಜಪ್ಪ ನಮ್ಮ ಮೇಷ್ಟ್ರು ಪಾಪ ನಮಗೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಆಗ 5ನೇ ತರಗತಿ ಸೇರಿಸಿ ನಮ್ಮನ್ನು ತಯಾರು ಮಾಡ್ಲಿಕ್ಕೆ ಪಾಪ ಅವರು ಕೂಡ ಬಹಳ ಕಾರಣಕರ್ತರು. ರೈಟ್ ಸರ್, ಆ ಕುಣಿತದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡೋಣ. ಏನು ಇವರೆಲ್ಲ ಇದ್ದವ್ರು, ಕೆಲವರೆಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಇವ್ರು ಮಾತ್ರ ಉಳ್ಕೊಂಡಿದ್ದಾರೆ. ಏನೇ ಹುಷಾರಿಲ್ವ ಈಗ ನಿನ್ಗೆ? ಈಗ ಬಳ ಬೆಳೆಯಕ್ಕಾಗಲ್ಲ ನಿನ್ ಕೈಲಿ, ಆಗಲ್ವಾ? ಲೇ ರೆಡಿಯ ಬೇಡ ಬೇಡ ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಸ್ವಲ್ಪ ಪೇನ್ ಬರ್ತದೆ. ಇಲ್ಲ ಪಾಪ ಮಾಡಕ್ಕೇನಿಲ್ಲ, ಅವ್ರಿಗೆ ಗೊತ್ತಿದೆ. ಅಲ್ಲ, ಒಂದ್ ನಿಮಿಷ ಅವ್ರು ಮಾಡೋದೇನು ಅಭ್ಯಂತರ ಇಲ್ಲ. ಇವ್ ಸ್ವಲ್ಪ ಏನೋ ಪೇನ್ ಇದೆಯಂತೆ, ಹಾಗಾಗಿ ದಯವಿಟ್ಟು ಇವತ್ತು ಕ್ಷಮಿಸಿ. ರೈಟ್, ನೀವು ಹೇಳಿ ಬನ್ನಿ ಹಿರಿಯರೇ. ಬರಲೇ ಅಲ್ಲಿ ಫೋಟೋ ತೆಗಿತಾರೆ ನಿಮ್ದು. ವೀರ ಮಕ್ಕಳ ಜೊತೆಗೆ ಒಂದು ಓಪೋ ಸೆಲ್ಫಿ. ಥ್ಯಾಂಕ್ ಯು ರೀ. ಆಯ್ತು ನಡ್ರಿ, ನಿಮ್ದೆಲ್ಲ ಫೋಟೋ ಬರ್ತದೆ. ಇವರೆಲ್ಲ ಬಾಲ್ಯ ಸ್ನೇಹಿತರುಗಳು. ಅದೇ ಸರ್, ಅದೇ ಇನ್ನು ಬಹಳ ಜನ ಇದ್ರು, ಸತ್ತೋಗ್ಬಿಟ್ಟಿದ್ದಾರೆ. ಇವ್ರು ಜನ ಮಾತ್ರ ಬಂದವರು. ನಿಮ್ಮ ಬಾಲ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳಿದೆ ನಮ್ಮ ಟೆಂಟ್ ಅಲ್ಲಿ ನೋಡಿ. ನಮ್ಮ ಅಪ್ಪ ಅವ್ರಿಗೂ ಓದಿಸ್ಬೇಕು ಅಂತ ಅನ್ಕೊಂಡಿದ್ರು, ಬಟ್ ಅವ್ರಿಬ್ರು ಶಾಲೆಗೆ ಹೋಗಿಲ್ಲ. ನಮ್ಮ ಅಣ್ಣ ಸತ್ತೋಗಿದಾರ ಈಗ, ಅವ್ರು ಹೋಗಿದ್ರು, ಪ್ರೈಮರಿ ಸ್ಕೂಲ್ ಓದಿದ್ರು ಅವರು. ಇವರಿಬ್ರು ಶಾಲೆಗೆ ಹೋಗ್ಲಿಲ್ಲ. ನಮ್ಮಪ್ಪ ಏನೇ ಹೇಳಿದ್ರು ಕೂಡ ಇವ್ರು ಶಾಲೆಗೆ ಹೋಗದೆ ಹೋದ್ರು. ಇಲ್ಲ, ನಾವು ಎಮ್ಮೆನೆ ಮೇಯಿಸ್ತೀವಿ, ಹೊಲ ಉಳ್ತೀವಿ, ಏನ್ ಮಾಡಿದ್ರು ನಾವು ಶಾಲೆಗೆ ಹೋಗಲ್ಲ ಅಂತೀವಿ. ಹಾಗೆ ಹೆಂಗಿದ್ರು ಈಗಲೂ ಹಂಗೆ ಇದ್ದಾರೆ. ರೈಟ್, ಈಗಲೂ ಹಾಗೆ ಇದೆ ಸರ್. ಕನ್ನಡ ನೋಡೋಣ, ಸ್ವಾಗತಿಸಿ ನಮ್ಮ ಸಿಎಂ ಅವರ ಸಹೋದರರು ಬಂದಿದ್ದಾರೆ. ಬನ್ನಿ ಸರ್, ಬನ್ನಿ. ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು. ಸಿದ್ದೇಗೌಡರು, ರಾಮೇಗೌಡರು ಬಂದಿದ್ದಾರೆ. ನಿಮ್ಮ ಸಹೋದರರ ಬಗ್ಗೆ ನೀವು ಹೇಳ್ಬೇಕು. ಏನ್ ಅನ್ಸುತ್ತೋ ನನ್ನ ಬಗ್ಗೆ? ಬಾಲ್ಯದ ನೆನಪುಗಳು ಹೇಗಿದ್ರು ಸಾರ್ ಚಿಕ್ಕ ವಯಸ್ಸಲ್ಲಿ? ಇವರಿಬ್ರಲ್ಲಿ ಇವನ್ ಬಹಳ ಕೆಲಸ ಮಾಡಿದಾನೆ ಜಮೀನಲ್ಲಿ. ಸರಿ, ಇವನು ಮಾಡಿಲ್ಲ. ಯಾಕೆ ಸರ್? ಇವನ್ ಸ್ವಲ್ಪ ಮೈಗಳ್ಳ ಇವನು ಮಾಡ್ತಿರ್ಲಿಲ್ಲ. ಹೇಳಿ ಸರ್ ಉತ್ತರ. ನಮ್ಮನ್ನು ಕಳಿಸಿದ್ರು, 8ನೇ ಪುಸ್ತಕ ಓದಿ ಬಿಟ್ಬಿಟ್ಟು ನಾವು ಆಗಲ್ಲ ಅಂದ್ಬಿಟ್ಟು ಇವರು ನಮ್ಮನ್ನು ಕಳಿಸಿದ್ರು. ಅಲ್ಲಿ ಇವ್ರು ನಮ್ಮ ತಮ್ಮ ಶಾಲೆಗೆ ಹೋಗ್ಲಿಲ್ಲ. ಇವನು ಹೋಗಿದ್ದ ಶಾಲೆಗೆ ಸೇರಿದ್ದ ಬಿಟ್ಬಿಟ್ಟಿದ್ದಾನು. ಅಲ್ಲೆಲ್ಲ ವಾಲಿಬಾಲ್ ಆಡ್ತಿದ್ರು ನಮ್ಮ ಅಣ್ಣವರು, ಚೆಂಡಾಟ ಆಡ್ತಿದ್ರು, ಲೆಕ್ಕ ಹೊಡೋದಲ್ಲಿ ಮಡಗ್ಬಿಟ್ಟು ಲೆಕ್ಕ ಹೊಡತಿದ್ರು. ತಿರ್ಗಾ ಜನ ಓದಿಕ್ಕೆ ಹೊಡೆಯೋದು ಅದು ಹೊಡತಿದ್ರು, ಎಲ್ಲ ಮಾಡ್ತಿದ್ರು. ಎಲ್ಲನೂ ಒಂಚೂರು ಎಲ್ಲ ಈಜೊಡೆದು ಹೊಳೆಯಲ್ಲಿ, ಆಮೇಲೆ ದನ ಹೊಡ್ಕೋಗೋದು ಇವೆಲ್ಲ ಮಾಡ್ತಿದ್ರು. ಎಲ್ಲ ಒಂದೂ ಮಾಡಲ್ಲ. ಎಲ್ಲನೂ ನಾವು ಮಾಡಿವಿ. ಅಮ್ಮ ದನ ಎಲ್ಲ ಮೇಯಿಸಿವಿ ನಾವು. ಅಲ್ಲ ಒಳಗೆ ಹೋಗ್ತೀವಿ ನಾವು, ಅವರು ಹೋಗ್ತಾರೆ, ನಾವು ಹೋಗ್ತೀವಿ. ರೈಟ್, ಥ್ಯಾಂಕ್ ಯು ಸರ್. ಮತ್ತೇನ ನೆನಪುಗಳಾದ್ರೆ ನಿಮ್ಮ ಬಾಲ್ಯದ ಹಂಚ್ಕೊಳ್ಳಿ ನಮ್ಮ ಜೊತೆ. ಬನ್ನಿ ಸ್ವಲ್ಪ ಮೆತ್ತಿಗೆ. ಚಿಕ್ಕಂದಿನ ಬಗ್ಗೆ ನಿಮ್ಮ ಬ್ರದರ್ಸ್ ಎಲ್ಲ ಹೇಳ್ತಿರ್ಬೇಕಾದ್ರೆ ಸರ್, ನನಗನ್ಸಿ ಈಗ ಅಫ್ಕೋರ್ಸ್ ಮುಖ್ಯಮಂತ್ರಿಯಾಗಿ ಕೂತಿದ್ದೀರಿ ನೀವು. ಆ ಕಾಲದಲ್ಲಿ ಸರ್, 4 years 5 years ನಿಮ್ಗೆ ಬಹಳ ಸಂತೋಷ ಕೊಟ್ಟ ವಿಷಯ ಯಾವುದು? ಈಗ ಯಾವ್ದು ತುಂಬಾ ಸಂತೋಷ ಕೊಡುತ್ತೆ ಆಸ್ ಅ ಸಿಎಂ? ಆಗ ಹುಡುಗರ ಜೊತೆ ಎಮ್ಮೆ ಮೇಯ್ಸಕ್ ಹೋಗಿ ನದಿನಲ್ಲಿ
ಈಜು ಹೋಗ್ತಿದ್ವಲ್ಲ ನದಿಗೆ, ಕಬಿನಿ ನದಿ ನಮ್ಮ ಊರ್ ಪಕ್ಕದಲ್ಲಿ ಆ ಇರ್ತಿತ್ತು. ಮಜಾನೇ ಬೇರೆ. ಹೌದು, ಅದು ಬಹಳ ಮಜಾ ಇರ್ತಿತ್ತು. ರೈಟ್. ಎಮ್ಮೆ ಎಲ್ಲ ಬಿಟ್ಬಿಟ್ಟು ನೀರ್ಗೆ, ಎಮ್ಮೆಗಳು ಕೂಡ ನೀರ್ಗೆ ಹೋದ್ರೆ ಅವಕ್ಕೂ ಖುಷಿ ಎಮ್ಮೆಗಳಿಗೆ. ಓಕೆ. ಆ ನೀರಿನಲ್ಲಿ ನಾವು ಕೂಡ 1 ಗಂಟೆ 2 ಗಂಟೆ ಆ ನದಿನಲ್ಲಿ ಈಜೋದು ನಮಗೆ ಬಹಳ ಖುಷಿ. ಇನ್ನೊಂದು ಏನ್ ಕೊಡ್ತಿತ್ತು ಅಂತಂದ್ರೆ, ಆ ಕಾಲದಲ್ಲಿ 4 ಆಣೆ ಸಿಕ್ಬಿಟ್ರೆ ಅದೇ ಒಂದ್ ದೊಡ್ಡ ಖುಷಿ ಕೊಡೋದು ನಮಗೆ. ಪಕ್ಕದೂರಿನಲ್ಲಿ ಜಾತ್ರೆ ನಡೀತಾ ಇದ್ರೆ ಆ ಜಾತ್ರೆಗೆ 4 ಆಣೆ ತಗೊಂಡು ಹೋಗ್ಬಿಟ್ಟು ಅದರಲ್ಲೇ ಬಹಳ ಖುಷಿ ಪಟ್ಕೊಂಡು ಬೇಕಾದದ್ನೆಲ್ಲ ತಿನ್ಕೊಂಡು ಬರ್ತಿದ್ದು. ಅದು ಬಹಳ ಖುಷಿ ಕೊಡೋದು. ರೈಟ್. ಅದ್ ಬಿಟ್ರೆ ವ್ಯವಸಾಯ ಮಾಡೋದು ಅಂದ್ರೆ ಬಹಳ ಖುಷಿ ಇತ್ತು ಆಗ. ನಾನು ಶಾಲೆ ಇಲ್ಲದ ದಿನಗಳಲ್ಲಿ ಇಲ್ಲ ಎಮ್ಮೆ ಮೇಯ್ಸಕ್ ಹೋಗುವೆ, ಇಲ್ಲ ಮೇವು ತರಕ್ ಹೋಗುವೆ, ಇಲ್ಲ ಜಮೀನು ಉಳುಮೆ ಮಾಡಕ್. ದೊಡ್ಡ ಹುಡುಗ ಹೈಸ್ಕೂಲ್ ಬಂದ್ಮೇಲೆಲ್ಲ ನಾನೇ ಸ್ವತಃ ಉಳುಮೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೆ. ರೈಟ್. ನಮ್ಮ ಮನೆಯಲ್ಲಿ ಕೆಲಸದ ಆಳುಗಳಿರ್ತಿದ್ರು, ಅವ್ರ ಜೊತೆನಲ್ಲಿ ನಾನು ಕೂಡ ಉಳುಮೆ ಮಾಡಕ್ ಹೋಗುವೆ. ಆ ಕಾಲದಲ್ಲಿ ನಮಗೆಲ್ಲ ಹುಡುಗರುಗಳು ಜೊತೆಲಿ ಇದ್ದವರು ಬೀಡಿ ಸೇರೋದೆಲ್ಲ ಕಲಿಸ್ಬಿಟ್ರು ನಮಗೆ. ಸರಿ. ಆ ಬೀಡಿ ಸೇರೋದು ಕಲ್ತದ್ರಿಂದ ನಾನು ಆಮೇಲೆ ಕಾಲೇಜ್ ದೇಶದಲ್ಲಿ ಸಿಗರೇಟ್ ಸೇರೋದು ಕಲ್ತ್ಕೊಂಡ್ಬಿಟ್ಟೆ. ಸರಿ. ಸೊ ಅದು ಬೀಡಿ ಸೇಯ್ದೆ ಹೋಗಿದ್ದಾರೆ, ಬಹುಶಃ ಸಿಗರೇಟ್ ಸೇರೋದು ಕಲಿತೀನಿ. ಪ್ರಮೋಷನ್ ಅದು ಪ್ರಮೋಷನ್ ಆಗ್ಬಿಡ್ತು. ಸೊ ಆ ಶಾಲಾ ದಿನಗಳಿದಾವಲ್ಲ, ಅದು ಬಹಳ ಖುಷಿ ಕೊಡ್ತಕ್ಕಂಥ ದಿನಗಳು. ಸರ್, ನಾವು ಶುರುವಲ್ಲಿ ಹೇಳಿದ್ವಿ ನಿಮ್ಮ ಜನ್ಮ ದಿನಾಂಕ ಆಗಸ್ಟ್ 12, 1948 ಅಂತ. ಬಟ್ ಅದು ಬಂದು ಸ್ಕೂಲ್ಗೋಸ್ಕರ ಏನಾಯ್ತು ಸರ್ ಅದು? ಕರೆಕ್ಟ್ ಹುಟ್ಟಿದ ದಿನ ಅಲ್ಲ. ಅದು ಯಾರು ಗೊತ್ತಿಲ್ಲ. ಹೌದು. ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ಯಾರೋ ಅವರು ವಿದ್ಯಾವಂತರಲ್ಲ, ಹಾಗಾಗಿ ಡೇಟ್ ಆಫ್ ಬರ್ತ್ ಬರ್ಕೊಂಡಿಲ್ಲ, ಆರೋಸ್ಕೋಪು ಇಲ್ಲ. ಮೇಷ್ಟ್ರು ರಾಜಪ್ಪನವರು ಅಂತ ಹೇಳಿದ್ರಲ್ಲ, ಅವರು ನನಗೆ ಬರ್ಕೊಂಡ್ರು ಡೇಟು. ಆ ಡೇಟೇ ನನ್ನ ಡೇಟ್ ಆಫ್ ಬರ್ತ್. ರೈಟ್ ಸರ್. ಅದರಿಂದ ಅದಕ್ಕೆ ನಾನು ಯಾವತ್ತು ಡೇಟ್ ಆಫ್ ಹುಟ್ಟು ದಿನ ಆಚರಣೆ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಗೊತ್ತೇ ಇಲ್ವಲ್ಲ. ರೈಟ್ ಸರ್. ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಎಸ್ ಸರ್. ನಾನು ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಇವರು ಮೇಷ್ಟ್ರು. ರೈಟ್. ಆವಾಗ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ಸ್ ಏನಿತ್ತು ಸರ್? ನನಗೆ ಬಹಳ ಇಷ್ಟವಾದಂತ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್, ಸೈನ್ಸ್ ಸಬ್ಜೆಕ್ಟ್. ಸ್ಪೋರ್ಟ್ಸ್ ಎಲ್ಲಾ ಆಟಗಳಲ್ಲೂ ಭಾಗವಹಿಸ್ತಿದ್ದೆ ನಾನು. ಸರಿ. ನಾನು ಸೇರ್ಸ್ಕೊಳ್ದಿರೋ ಜಗಳ ಆಡ್ತಿದ್ದೆ. ಹಾಕಿ, ಅಥ್ಲೆಟಿಕ್ಸ್, ಕಬಡ್ಡಿ, ಫುಟ್ಬಾಲು, ಕ್ರಿಕೆಟ್, ಎಲ್ಲಾ ಆಟಗಳಿಗೂ ಹೋಗುವೆ. ಮತ್ತೆ ಯಾವುದನ್ನು ಒಂದರಲ್ಲೂ ಕೂಡ ನಾನು ಒಳ್ಳೆ ಆಟಗಾರನಾಗ್ಲಿಲ್ಲ. ಅದು ಓದ್ನಲ್ಲಿ ಇಡೀ ಹೈಸ್ಕೂಲ್ ನಲ್ಲಿ ಮತ್ತೆ ಪ್ರೈಮರಿ ಸ್ಕೂಲ್ ನಲ್ಲಿ ಐ ವಾಸ್ ನಂಬರ್ 1 till SSLC. ರೈಟ್ ಸರ್. ನಮ್ಮ PT ಮಾಸ್ಟ್ರು ನಿಮ್ಮನ್ನು ಭೇಟಿ ಮಾಡಕ್ ಬಂದಿದ್ದಾರೆ, ಬನ್ನಿ. ಎಲ್ಲಿ ಪಾಪಣ್ಣವ್ರು ಬಂದಿದಾರ? ಹೇಗಿದ್ದೀರಿ ಸರ್? ಎಲ್ಲ ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶಯದಿಂದ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಕೋರ್ಟಿಗೆ ಹೋಗ್ತಾ ಇಲ್ಲ ಅಷ್ಟೇ. ಹೋಗಲ್ವಾ? 87. ಹೌದಾ? 87 ನಿಮ್ಗೆ? ವಾವ್ ಸರ್, ವಾವ್. PT ಟೀಚರ್ ಆಗಿದ್ರಲ್ಲ, ಅದರಿಂದ ಒಳ್ಳೆ ಫಿಟ್ ಆಗಿದ್ರು. ಬಹಳ ಖುಷಿ ಆಯ್ತು. ಬಂದಿದ್ದು ಬನ್ನಿ ಸ್ವಲ್ಪ ಈ ಕ್ಯಾಮರಾಗೆ. ವಿದ್ಯಾರ್ಥಿ ಅಂದ್ರೆ ಒಂದು ಮಾಡೆಲ್ ಸ್ಟೂಡೆಂಟ್. ಸ್ಟೂಡೆಂಟ್. ಲೇಟ್ ಆಗಿ ಬಂದ್ರೆ ನಮ್ಮ CM ಗೆ ಪನಿಷ್ಮೆಂಟ್ ಕೊಟ್ಟಿದ್ದೀರಂತಲ್ಲ ಸರ್ ನೀವು?